ಕಬಡ್ಡಿ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಬಟ್ ಎಷ್ಟು ಖುಷಿ ಆಗುತ್ತೆ ಅಂದರೆ ನ್ಯೂಸ್ ಚಾನಲ್ ಬಿಟ್ಟ ಮೇಲೆ ಅನುಭವಗಳಾಗ್ತಾ ಇದೆಯೋ ಎಲ್ಲ ಹೊಸ ಹೊಸ ಎಕ್ಸ್ಪೀರಿಯನ್ಸೇ ಇದು. ನ್ಯಾಷನಲ್ಲು ಇಂಟರ್ನ್ಯಾಷನಲ್ಲು ಆಡೋಕ್ಕಾಗದೇ ಇದ್ರು ಸೆಲೆಬ್ರಿಟೀಸ್ ಎಲ್ಲ ಸೇರ್ಕೊಂಡು ಆಡ್ತಾ ಇರೋದು ನಿಜವಾಗ್ಲೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು. ಯಾವುದೇ ಒಂದು ವಿಚಾರ ಹೊಸದನ್ನ ಕಲಿಯೋವಾಗ್ಲೋ ಎಕ್ಸ್ಪೀರಿಯನ್ಸ್ ಮಾಡೋವಾಗ್ಲೋ ಅದು ಬೇರೆ ಥರದ ಎಕ್ಸೈಟ್ಮೆಂಟ್ ಇರುತ್ತೆ. ಕ್ರೀಡೆ ನಮ್ಮಲ್ಲಿ ಆ ಒಗ್ಗಟ್ಟು ಜನರನ್ನ ಹತ್ರ ಮಾಡೋದು ಅದು ಕ್ರೀಡೆಯಿಂದ ಮಾತ್ರ ಸಾಧ್ಯ. ಹೇಳ್ತಾರೆ ಇದನ್ನು ಸೀರಿಯಸ್ ಆಗಿ ತಗೋಬೇಡಿ ಅಂತ, ಅಂದ್ರೂ ಒಳಗಡೆ ಇದ್ದೇ ಇರುತ್ತಲ್ಲ, ನಮ್ಮ ಟೀಮ್ ಗೆಲ್ಲಬೇಕು, ಕಪ್ ಎತ್ತಬೇಕು. ಅದೇನು ವರ್ಲ್ಡ್ ಕಪ್ ಅಲ್ಲದೆ ಇರ್ಬೋದು, ಮತ್ತೊಂದು ಅಲ್ಲದೆ ಇರ್ಬೋದು, ಇಲ್ಲ ಕಪ್ ಗೆಲ್ಲಬೇಕು ಅನ್ನೋದು ಪ್ರತಿಯೊಬ್ಬರಲ್ಲೂ ಇರುತ್ತೆ. ಕಪ್ಗೋಸ್ಕರ ನಾವು ಆಡ್ತಾ ಇರುವಾಗ ಒಂದು ಬೇರೆದೇ ಜೋಶ್ ನಮಗೆ ಕೊಡುತ್ತೆ. ವಿಷ್ಣು ಸರ್ ಅವರು ಕೂಡ ಕ್ರಿಕೆಟ್ ಅಭಿಮಾನಿ, ಒಂದು ಮುಂದಾಳತ್ವ ವಹಿಸ್ಕೊತಾ ಇದ್ರು ವಿಷ್ಣು ಸರ್, ಅದರಲ್ಲೂ ಅಂಬರೀಶ್ ಸರ್ ಜಾಸ್ತಿ. ಆಮೇಲೆ ಈಗ ಸುದೀಪ್ ಸರ್ ಕೂಡ ಕ್ರಿಕೆಟ್ನ ಎಷ್ಟು ಇಂಟ್ರೆಸ್ಟ್ ಕೊಟ್ಟು ಆಡ್ತಾರೆ. ಅವಾಗ ಎಲ್ಲರೂ ಸೇರಿಸೋದು ಎಷ್ಟು ದೊಡ್ಡ ವಿಷಯ ಅನ್ನೋದನ್ನ ಅವರೇ ಹೇಳ್ತಾ ಇದ್ರು. ಕನ್ನಡ ಪಿಕ್ಚರ್ನ ಸಮಸ್ತ ವೀಕ್ಷಕರ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ತೂರ್. ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ಆ್ಯಕ್ಟಿವಿಟಿಗಳು ನಡೀತಾ ಇರ್ತವೆ. ಅದು ಯಾವಾಗ ಸ್ಪೋರ್ಟ್ಸ್ ಆಗಿ ಕನ್ವರ್ಟ್ ಆಗುತ್ತೋ ಅಂದರೆ ಸ್ಪೋರ್ಟ್ಸ್ ಮೂಲಕವೂ ಸಹ ನಾವು ನಿಮಗೆ ಹತ್ತಿರ ಆಗ್ತೀವಿ ಅನ್ನೋಂಥ ವಿಷಯ ಬಂದಾಗ ಎಲ್ಲರೂ ಕನೆಕ್ಟ್ ಆಗ್ತಾರೆ, ಎಂಜಾಯ್ ಮಾಡ್ತಾರೆ. ಇವತ್ತು ಹೆಣ್ಣು ಮಕ್ಕಳಿಗಾಗಿ ವಿಶೇಷವಾಗಿ ಕಬಡ್ಡಿ ಪಂದ್ಯಗಳು ನಡೀತಾ ಇದ್ದಾವೆ. ಅದು ತುಂಬ ರೋಚಕ ಘಟ್ಟದಲ್ಲಿದೆ. ನಮ್ಮ ಜೊತೆಗಿದ್ದಾರೆ ಜಾನ್ವಿ ಮೇಡಮ್. ಅಂದರೆ ಯೂಶಲಿ ಆಗುತ್ತೆ, ಅಂದರೆ ನಟನೆ, ನಿರೂಪಣೆ, ಅದ್ರ ಮಧ್ಯೆ ಒಂದಷ್ಟು ಆಟಗಳು, ತುಂಬ ಮೈಂಡ್ ಫ್ರೆಶ್ ಆಗುತ್ತೆ. ಅಂದರೆ ಏನೋ ಒಂದು ಸರ್ಕಲ್ ನೆನಪಾಗುತ್ತೆ. ಇಲ್ಲ, ನಿಜವಾಗ್ಲೂ ಅದೇ. ನಾನು ಈಗ ಚಾನಲ್ ಬಿಟ್ಟ ಮೇಲೆ ಕ್ರಿಕೆಟ್ ಆಡಿದೆ, QPL, ಸ್ಯಾಂಡಲ್ವುಡ್ ಕಪ್ಪು, ಬ್ಯಾಡ್ಮಿಂಟನ್ ಆಡಿದ್ವಿ. ಅದಾದಮೇಲೆ ಕಬಡ್ಡಿ ಆಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ನಿಜವಾಗ್ಲೂ ಅದು ರಿಫ್ರೆಶ್ಮೆಂಟೇ. ಇವ್ರು ಮಾಡೋವಂಥ ಫಂಕ್ಷನ್ಸು, ಶ್ರೀಲಂಕಾ ಕರ್ಕೊಂಡು ಹೋದರು, ಅಲ್ಲಿ ಲಾಂಚ್ ಆಯಿತು. ಅದಾದಮೇಲೆ ಏನಕ್ಕಾದ್ರೂ ಈವೆಂಟ್ಸಿಗೆ ಸೇರ್ತಾನೆ ಇರ್ತೀವಿ, ಎಲ್ಲರೂ ಒಟ್ಟಿಗೆ ಸೇರೋದು, ಅದಾದಮೇಲೆ ಆಡೋದು. ನಾನು ನಿಜವಾಗ್ಲೂ ಕಬಡ್ಡಿ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಬಟ್ ಎಷ್ಟು ಖುಷಿ ಆಗುತ್ತೆ ಅಂದರೆ ನಿಜವಾಗ್ಲೂ ರಿಫ್ರೆಶ್ಮೆಂಟೇ. ಏನು ನಾನು ನ್ಯೂಸ್ ಚಾನಲ್ ಬಿಟ್ಟ ಮೇಲೆ ಅನುಭವಗಳಾಗ್ತಾ ಇದೆಯೋ ಎಲ್ಲ ಹೊಸ ಹೊಸ ಎಕ್ಸ್ಪೀರಿಯನ್ಸೇ ಇದು. ತುಂಬ ಖುಷಿ ಆಗುತ್ತೆ. ಈಗಲ್ ಮೀಡಿಯಾ ಕ್ರಿಯೇಷನ್ಸ್ನ ನವರಸನ್ ಸರ್ ಇನಿಷಿಯೇಟಿವ್ ತೊಗೊಂಡು ಇದನ್ನು ಮಾಡಿದ್ದಾರೆ, ಎಲ್ಲರನ್ನೂ ಸೇರಿಸಿದ್ದಾರೆ. ಉತ್ಸವ್ ವಾರಿಯರ್ಸ್ ಕ್ಯಾಪ್ಟನ್ ಆಗಿದ್ದೀನಿ. ಈವನ್ QPL ಸ್ಯಾಂಡಲ್ವುಡ್ ಕಪ್ ಅಲ್ಲೂ ಕೂಡ ಕ್ಯಾಪ್ಟನ್ ಆಗಿದೆ. ಒಂಥರ ಟೀಮ್ನೆಲ್ಲ ನಾವು ಗೈಡ್ ಮಾಡೋದು, ನಮ್ಮ ಕೋಆರ್ಡಿನೇಷನ್ನು, ಒಂದು ಗ್ರೂಪ್ ಆಗುತ್ತೆ, ಹೊಸೊಬ್ಬರು ಪರಿಚಯ ಆಗ್ತಾರೆ, ಇಲ್ಲಿ ಬಂದು ಆಟ ಆಡೋದು. ಆ ಕೋರ್ಟಿಗೆ ಹೋಗುವಾಗ ಒಂದು ಏನೇ ಆದ್ರೂ ಇದು ನಾವು ಸುಮ್ಮನೆ ಆಡ್ಬೋದು, ಕಬಡ್ಡಿ ನಮ್ಮ ದೇಸಿ ಕ್ರೀಡೆ, ಅದನ್ನು ನಾವು ಸಪೋರ್ಟ್ ಮಾಡೋಕೆ ಆಡ್ಬೋದು, ಏನೇ ಆಗಲಿ ಅದು ಈ ಡ್ರೆಸ್ ಹಾಕ್ಕೊಂಡು ಜರ್ಸಿ ಹಾಕ್ಕೊಂಡು ಇಳಿದಾಗ ಅದು ಬೇರೆದೇ ಎಕ್ಸ್ಪೀರಿಯನ್ಸ್ ಅದು. ಸೊ ನಾವು ನ್ಯಾಷನಲ್ಲು ಇಂಟರ್ನ್ಯಾಷನಲ್ಲು ಆಡೋಕ್ಕಾಗದೇ ಇದ್ರು ನಮ್ಮ ಈ ಒಂದು ಏನು ಹೇಳ್ತಾರೆ ಮೀಡಿಯಾದವರು, ನಮ್ಮ ಸೆಲೆಬ್ರಿಟೀಸ್ ಎಲ್ಲ ಸೇರ್ಕೊಂಡು ಆಡ್ತಾ ಇರೋದು ನಿಜವಾಗ್ಲೂ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಯಾವತ್ತೂ ಕೂಡ ಚೆರಿಷ್ ಮಾಡುವಂಥ ಎಕ್ಸ್ಪೀರಿಯೆನ್ಸ್ ಕೊಡ್ತಾ ಇದೆ. ಜೊತೆಗೆ ಅಂದರೆ ಚಿಕ್ಕವರಿದ್ದಾಗ ಟಿ ವಿಲಿ ನಾವು ನೋಡ್ತಾ ಇರ್ತೀವಿ ಕಬಡ್ಡಿ ಆಡೋರನ್ನ, ಖೋಖೋ ಆಡೋರನ್ನ, ಹಾಕಿ ಆಡೋರನ್ನ. ವೆನ್ ಇಟ್ ಕಮ್ಸ್ ಟು ನಮಗದು ರಿಯಲ್ ಆಗಿ ಕನೆಕ್ಟ್ ಆದಂದರೆ ನಾವು ಕೆಲಸಗಳನ್ನ ಮಾಡ್ತಾರೆ, ಇದಕ್ಕೆಲ್ಲ ಆಗೋದು ಈ ಥರದ್ದು ಪ್ರೊಸೆಸ್ಗಳು ಎಷ್ಟು ಎನರ್ಜಿ ಕೊಡ್ತವೆ ಆ್ಯಸ್ ಎ ಆ್ಯಂಕರ್ ಆಗಿ, ಆ್ಯಸ್ ಎ ಆರ್ಟಿಸ್ಟ್ ಆಗಿ ನೋಡಿದಾಗ. ಹೌದು, ತುಂಬಾ ಎನರ್ಜಿ ಕೊಡುತ್ತೆ. ಯಾಕಂದರೆ ಅವಾಗ ನೋಡ್ತಾ ಇರ್ತೀವಿ, ಇಲ್ಲಿ ಏನೋ ಕ್ಯಾಪ್ಟನ್ ಅಂತೆ, ನಮ್ಮ ಟೀಮ್ ಅಂತೆ, ನಮಗೆ ಆದಂಥ ಒಂದು ಉತ್ಸವ್ ವಾರಿಯರ್ಸ್ ಅಂತೆ, ಆ ಲೋಗೋ, ಪ್ರತಿಯೊಂದು ನಿಜವಾಗ್ಲೂ ರಿಫ್ರೆಶ್ಮೆಂಟೇ. ಇವತ್ತು 5th 6th ಮ್ಯಾಚ್ ಇದೆ ಅಂತ ಅಂದಾಗ ಎಲ್ಲ ಸ್ಕೆಡ್ಯೂಲು 5th 6th ಬ್ಲಾಕ್ ಆಗಿದೆ, ಮ್ಯಾಚ್ ಇದೆ. ನಮ್ಮದೊಂದು ಗ್ರೂಪ್ ಇರುತ್ತೆ, ಗ್ರೂಪಲ್ಲಿ ನಮ್ಮ ಟೀಮ್ಮೇಟ್ಸ್ನೆಲ್ಲ ಹುರಿದುಂಬಿಸೋದು, ಅದು ನಿಜವಾಗ್ಲೂ ಒಂಥರ ಖುಷಿನೇ. ಯಾವುದೇ ಒಂದು ವಿಚಾರ ಹೊಸದನ್ನ ಕಲಿಯೋವಾಗಲೋ ಎಕ್ಸ್ಪೀರಿಯೆನ್ಸ್ ಮಾಡೋವಾಗಲೋ ಅದು ಬೇರೆ ಥರದ ಎಕ್ಸೈಟ್ಮೆಂಟ್ ಇರುತ್ತೆ. ಯಾವತ್ತೂ ಆಡದೇ ಇರೋರು ಕಬಡ್ಡಿ ಒಂದು ಖುಷಿ. ಹೆಂಗೆ ಆಡ್ತೀವಿ, ಈಗ 4 ಮ್ಯಾಚ್ ಇದೆ ಇವತ್ತು, 2 ಮ್ಯಾಚಲ್ಲಿ 1 ಗೆದ್ದಿದ್ದೀವಿ, 1 ಸೋತಿದ್ದೀವಿ. ನೆಕ್ಸ್ಟ್ ಡೂ ಆರ್ ಡೈ ಮ್ಯಾಚ್ ಅದನ್ನ ಆಡಿ ನೆಕ್ಸ್ಟ್ ಡೇನೂ ಕೂಡ ನಾವು ಗೆದ್ದರೆ ಹೋಗೋದು. ಸೊ ಅದೆಲ್ಲ ಏನಂದರೆ ಗೇಮ್ಸ್, ಕ್ರೀಡೆ ನಮ್ಮಲ್ಲಿ ಆ ಒಗ್ಗಟ್ಟು ಜನರನ್ನ ಹತ್ರ ಮಾಡೋದು ಅದು ಕ್ರೀಡೆಯಿಂದ ಮಾತ್ರ ಸಾಧ್ಯ. ಸೊ ಈ ಮೂಲಕ ನಾವೆಲ್ಲ ಸೇರ್ಕೊಂಡು ಆಡ್ತಾ ಇರೋದು ನಿಜವಾಗ್ಲೂ ಖುಷಿ. ಏನೋ ನಮಗೆ ಹೇಳ್ತಾರೆ ಇದನ್ನು ಸೀರಿಯಸ್ ಆಗಿ ತಗೋಬೇಡಿ ಅಂತ, ಅಂದ್ರೂ ಒಳಗಡೆ ಇದ್ದೇ ಇರುತ್ತಲ್ಲ, ನಮ್ಮ ಟೀಮ್ ಗೆಲ್ಲಬೇಕು, ಕಪ್ ಎತ್ತಬೇಕು. ಅದೇನು ವರ್ಲ್ಡ್ ಕಪ್ ಅಲ್ಲದೆ ಇರ್ಬೋದು, ಮತ್ತೊಂದು ಅಲ್ಲದೆ ಇರ್ಬೋದು, ಇಲ್ಲ ಕಪ್ ಗೆಲ್ಲಬೇಕು ಅನ್ನೋದು ಪ್ರತಿಯೊಬ್ಬರಲ್ಲೂ ಇರುತ್ತೆ. ಸೊ ಹಾಗಾಗಿ ಆ ಕಪ್ಗೋಸ್ಕರ ನಾವು ಆಡ್ತಾ ಇರುವಾಗ ಒಂದು ಬೇರೆದೇ ಜೋಶ್ ನಮಗೆ ಕೊಡುತ್ತೆ. ಜೊತೆಗೆ ಅಂದರೆ ಇತ್ತೀಚೆಗೆ ಸಿನಿಮಾದವರೆಗೂ ಈ ಆಟಕ್ಕೂ ತುಂಬ ಅನ್ಯೋನ್ಯವಾದ ಸಂಬಂಧ. ಅಂದರೆ ವಿಷ್ಣು ಸರ್ ಇದ್ದಾಗ ಸ್ನೇಹಲೋಕ ಅಂತಿತ್ತು, ಅದು ರಾಜ್ ಕಪ್ ಆಗಿ ಬಂತು, ನಂತರ KCL ಬಂತು, CCL ಬಂತು. ಅಂದರೆ ನಿರಂತರವಾಗಿ ಆ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ. ಇದು ಒಂದು ಬಾಂಡಿಂಗ್ ಕ್ರಿಯೇಟ್ ಮಾಡುತ್ತೆ ಸಿನಿಮಾದವ್ರಿಗೂ, ಮಾಧ್ಯಮದವ್ರಿಗೂ, ಸಿನಿಮಾದವ್ರಿಗೂ, ಅಭಿಮಾನಿಗಳಿಗೂ. ಇದು ಹೇಗೆ ಅನಿಸುತ್ತೆ ನಿಮಗೆ? ಹೌದು, ನಿಜವಾಗ್ಲೂ ಅಷ್ಟೇ. ಈಗ ಏನಂದರೆ ಇಂಡಸ್ಟ್ರಿಯಲ್ಲಿ ರೆಗ್ಯುಲರ್ ಆಗಿ ಕೆಲಸಗಳು ಇರೋದಿಲ್ಲ. ಸಿನಿಮಾ ಇದ್ದಾಗ ಮಾಡ್ತೀವಿ, ನೆಕ್ಸ್ಟ್ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಿರುತ್ತೆ, ಅಥವಾ ಇಲ್ಲದೆ ಇರ್ಬೋದು. ಅಂಥ ಟೈಮಲ್ಲಿ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಆಗಾಗ ಸೇರಿಸೋದಕ್ಕೆ ಈಗ ಎಷ್ಟು ಜನ ಡೈರೆಕ್ಟರ್ಸ್ ಹೇಳ್ತಾರೆ ನನಗೆ ಸಿಕ್ಕಾಗ,
ಅಯ್ಯೋ ನಮಗೆ ಕತೆ ಬರೆಯುವಾಗ ನೀವುಗಳು ನೆನಪಾಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ನೆನಪಾಗ್ಬಿಟ್ರೆ ಮಾತ್ರ ನಾನು ನಿಮ್ಮನ್ನೇ ಆ ಥರ ಎಲ್ಲ ಹೇಳ್ತಾ ಇರ್ತಾರೆ. ಸೊ ಎಲ್ಲೋ ಒಂದು ಕಡೆ ನೆನಪು ಮಾಡಿಸುತ್ತೆ ಅನಿಸುತ್ತೆ. ಸೋಷಿಯಲ್ ಮೀಡಿಯಾ ನೀವೆಲ್ಲ ಎಷ್ಟು ಪ್ರಮೋಟ್ ಮಾಡ್ತೀರಾ, ಆವಾಗ ಎಲ್ಲೋ ನಾವು ಕಾಣಿಸ್ಕೋತೀವಿ. ಅವಾಗ ಯಾವುದೋ ಒಬ್ಬ ಆರ್ಟಿಸ್ಟ್ನ ನೋಡಿ ಅವ್ರನ್ನ ತೊಗೊಳ್ಳೋದು, ಆ ಥರದ್ದು ಭಾಳಷ್ಟು ಅನುಕೂಲನೂ ಇದೆ ಇಲ್ಲಿ ನಮಗೆ. ರಿಫ್ರೆಶ್ಮೆಂಟ್ ಜೊತೆಗೆ ಕಲಾವಿದರು ಯಾರೆಲ್ಲ ಇದ್ದಾರೆ, ಯಾರೆಲ್ಲ ಇನ್ನೂ ಚಾಲ್ತಿಲಿದ್ದಾರೆ, ಯಾರೆಲ್ಲ ಆ್ಯಕ್ಟಿವ್ ಆಗಿದ್ದಾರೆ, ಅವ್ರುಗಳಿಗೆಲ್ಲ ಒಂದು ಪ್ರಮೋಷನ್ ಕೂಡ ಇದು ಒಂಥರ ಆಲ್ ಇನ್ ಒನ್ ಅಂತ ಹೇಳ್ಬೋದು. ಒಂದು ಕಬಡ್ಡಿ ಪ್ರಮೋಷನ್ ಒಂದು ಕಡೆ ಆದರೆ, ಇಂಡಸ್ಟ್ರಿಯವ್ರನ್ನ ಒಟ್ಟುಗೂಡಿಸೋದು ಒಂದು ಕಡೆ ಆದರೆ, ಆ ಮೂಲಕ ಎಲ್ಲೋ ಯಾರೋ ಒಬ್ರು ಕಣ್ಣಿಗೆ ಬಿದ್ದವ್ರಿಗೆ ಅವಕಾಶಗಳು ಆ ಮೂಲಕ ಸಿಗ್ಬೋದು. ಇಲ್ಲೇ ಎಷ್ಟೋ ಜನ ಸ್ಪಾನ್ಸರ್ಸ್ ಇರ್ತಾರೆ, ಪ್ರೊಡ್ಯೂಸರ್ಸು. ನಿಖಿತಾ ಅದೇ ಮಾತು ಹೇಳ್ತಾಯಿದ್ರು. ಸೊ ಎಷ್ಟೋ ಜನ ಇಲ್ಲಿ ಪರಿಚಯ ಆಗಿ ನಮ್ಗೆ ಅದು ಅವಕಾಶಗಳಾಗಿ ಕೂಡ ಕನ್ವರ್ಟ್ ಆಗ್ಬೋದು. ಸೊ ಹಾಗಾಗಿ ತುಂಬಾ ಅನುಕೂಲ ಇದೆ. ವಿಷ್ಣು ಸರ್ ಅವರು ಕೂಡ ಕ್ರಿಕೆಟ್ ಅಭಿಮಾನಿ. ಏನೇ ಆದರೂ ಒಂದು ಮುಂದಾಳತ್ವ ವಹಿಸ್ಕೋತಾ ಇದ್ರು ವಿಷ್ಣು ಸರ್, ಅದರಲ್ಲೂ ಅಂಬರೀಷ್ ಸರ್ ಜಾಸ್ತಿ. ಸೊ ಅದಾದಮೇಲೆ ಈಗ ಸುದೀಪ್ ಸರ್ ಕೂಡ ಕ್ರಿಕೆಟ್ನ ಎಷ್ಟು ಇಂಟ್ರೆಸ್ಟ್ ಕೊಟ್ಟು ಆಡ್ತಾರೆ. ಅವಾಗ ಎಲ್ಲರೂ ಸೇರಿಸೋದು ಎಷ್ಟು ದೊಡ್ಡ ವಿಷಯ ಅನ್ನೋದನ್ನು ಅವರೇ ಹೇಳ್ತಾಯಿದ್ರು. ಅದೇ ರೀತಿ ಆ ಇನಿಷಿಯೇಟಿವ್ ತೊಗೊಂಡು ಯಾರಿಗೂ ಏನೋ ತೊಂದರೆ ಆಗದಂತೆ ಎಲ್ಲರೂ ಸೇರಿಸಿ ಎಲ್ರಿಗೂ ಒಂದು ಖುಷಿ, ಇದು ಅವಕಾಶ ಆಗು ಕನ್ವರ್ಟ್ ಆಗ್ಬೋದು. ಹಾಗಾಗಿ ಇಂಡಸ್ಟ್ರಿನ ಒಂದು ಒಟ್ಟು ಮಾಡೋದಕ್ಕೂ ಕೂಡ ಈ ಥರದ್ದು ಕ್ರೀಡೆಗಳು ಸಹಕಾರಿಯಾಗ್ತಾ ಇದೆ. ಜೊತೆಗೆ ಅಂದರೆ ನೀವು ಆ್ಯಂಕರ್ ಇದ್ದಂಥ ಸಮಯದಲ್ಲಿ ವಿಶೇಷವಾಗಿ ಈ KCL, ಈ ರಾಜ್ ಕಪ್ಪು ಮತ್ತು ಈ ಸ್ನೇಹ ಲೋಕ ರಿಲೇಟೆಡ್ ತುಂಬ ಮಾತಾಡಿರ್ತೀರಿ. ಒಂದಷ್ಟು ಜನ ಜೊತೆ ಆ ಒಂದು ಕಾನ್ವರ್ಸೇಷನ್ ಆಗಿರುತ್ತೆ. ಈ ಸ್ಪೋರ್ಟ್ಸ್ ಅನ್ನೋದು ಯಾಕೆ ಕನೆಕ್ಟ್ ಆಗಬೇಕು ಅನ್ನೋದು ಒಂದು ಸ್ಟ್ರಾಂಗ್ ವಿಷಯ ನಿಮ್ಗೆ ಅನಿಸುತ್ತೆ, ನಿಮ್ಮ ಪಾಯಿಂಟ್ ಆಫ್ ವ್ಯೂ ಅನಿಸುತ್ತೆ? ಯಾಕೆ ಅಂದರೆ ಯಾವತ್ತೂ ಅಷ್ಟೇ, ಈಗ ಯೂಶ್ವಲಿ ನಾವು ಕ್ರಿಕೆಟ್ನ ಎಷ್ಟು ಇಂಟ್ರೆಸ್ಟ್, ಈಗ ಈವನ್ ಮೊನ್ನೆ ನಮ್ಮ RCB ಮ್ಯಾಚ್ ನಡೆದಾಗ ಖಂಡಿತ ನಾನು ಎಲ್ಲರ ಥರ RCBಗೆ ದೊಡ್ಡ ಫ್ಯಾನ್ ಬಳಗ ಇದೆ, ಅದರಲ್ಲಿ ನಾನು ಒಬ್ಬಳು. ಎಷ್ಟೇ ಆದರೂ ಪರವಾಗಿ ಈ ಸಲ ಅಂತೂ ಟಿಕೆಟ್ ಸಿಗೋದು ತುಂಬ ಕಷ್ಟ ಆಗ್ತಿತ್ತು. ಎಲ್ಲರಿಗೂ ಕಾಲ್ ಮಾಡಿ ಹೇಗೋ ಒಂದಷ್ಟು ಟಿಕೆಟ್ ಸಿಕ್ತು, ಹೋಗಿದ್ವಿ. ಆ ಥರ ಪ್ರತಿಯೊಬ್ಬರಿಗೂ ಆ ಒಂದು ಇಂಟ್ರೆಸ್ಟ್ ಕೊಡೋದೇ ಸ್ಪೋರ್ಟ್ಸು. ಅಲ್ಲಿ ನಮ್ಮನ್ನು ಬೇರೆಯವ್ರು ರೆಪ್ರೆಸೆಂಟ್ ಮಾಡ್ತಾ ಇರ್ತಾರೆ. ಈಗ ನಮ್ಮ RCB ಟೀಮ್ನ ಒಬ್ಬರು ರೆಪ್ರೆಸೆಂಟ್ ಮಾಡ್ತಾ ಇರ್ತಾರೆ, ಬಟ್ ನಾವೇ ಆಡ್ತಾ ಇದ್ದೀವಿ. ಅವ್ರಿಗೇನೋ ಅವರು ವಿಕೆಟ್ ಬಿದ್ದರೆ ಅಥವಾ ಔಟ್ ಆದರೆ ನಾವೇನೋ ಕಳ್ಕೊಂಡಷ್ಟು ನಾವು ಕನೆಕ್ಟ್ ಆಗ್ತೀವಿ. ಅದೇ ರೀತಿ ಈ ಸ್ಪೋರ್ಟ್ಸು ಅಷ್ಟೇ. ಸೊ ನೋಡೋರಿಗೆ, ನಮ್ಮನ್ನು ಸಪೋರ್ಟ್ ಮಾಡೋರಿಗೆ ಅವ್ರು ನಮ್ಮದು ಅನ್ನೋ ಥರ ನೋಡ್ತಾರೆ. ಸೊ ಹಾಗಾಗಿ ತುಂಬಾ ಒಂದು ಕನೆಕ್ಷನ್ ಬಿಲ್ಡ್ ಆಗುತ್ತೆ ನೋಡೋರ್ಗು ಪ್ಲಸ್ ಇಲ್ಲಿ ಆಡೋರ್ಗೂ, ನಾವೆಲ್ಲ ಸೇರೋರ್ಗೂ ಎಲ್ಲರ ಜೊತೆಗೂ ಒಂದು ಕನೆಕ್ಷನ್. ಯಾರು ಈಗ ಈ ಬ್ಯುಸಿ ಸ್ಕೆಡ್ಯೂಲಲ್ಲಿ ಏನಾಗುತ್ತೆ, ಈ ಬೆಂಗಳೂರು ಟ್ರಾಫಿಕಲ್ಲಿ ಏನೋ ಮೀಟ್ ಆಗಬೇಕು ಅನ್ಕೋತೀವಿ, ಫ್ರೀಕ್ವೆಂಟಾಗಿ ಮೀಟ್ ಆಗೋಕ್ಕೆ ಆಗೋದೇ ಇಲ್ಲ. ಈಗ ನಾನು ಎಷ್ಟು ಈಗ ನ್ಯೂಸ್ ಚಾನಲ್ಲು ಒಂದು 5-6 ಚಾನಲಲ್ಲಿ ಕೆಲಸ ಮಾಡಿದ್ದೀನಿ. ಎಲ್ಲರ ಜೊತೆನೂ ಫ್ರೀಕ್ವೆಂಟಾಗಿ ಟಚಲ್ಲಿ ಇಡೋಕ್ಕಾಗತ್ತಾ? ಖಂಡಿತ ಇಲ್ಲ. ಅದಾದಮೇಲೆ 2-3 ರಿಯಾಲಿಟಿ ಶೋ ಮಾಡಿರ್ತೀವಿ. ಖಂಡಿತ ಅಲ್ಲಿದ್ದಾಗ ನಾವು ಹೆಂಗೆ ಒಂದು ಫ್ಯಾಮಿಲಿ ಮೆಂಬರ್ಸ್ ಥರ ಆಗಿರ್ತೀವಿ, ಬಟ್ ನಮ್ಮದೇ ಬ್ಯುಸಿಯಿಂದ ಆಗಲ್ಲ. ಬಟ್ ಈ ಥರ ಇಡ್ತಾ ಇರೋದ್ರಿಂದ ಈಗ ಎಷ್ಟೋ ಜನ ನನಗೆ ಈಗ QPLಲ್ಲೂ ಸಿಕ್ಕಿದ್ರು, ಸ್ಯಾಂಡಲ್ವುಡ್ ಕಪ್ಪಲ್ಲೂ ಸಿಕ್ಕಿದ್ರು. ಸೊ ಈ ಮೂಲಕ ನಾವುಗಳು ಕೂಡ ಫ್ರೀಕ್ವೆಂಟಾಗಿ ಮೀಟ್ ಆಗೋದಕ್ಕೂ ಆಗ್ತಾಯಿದೆ. ಜೊತೆಗೆ ನಮ್ಮನ್ನು ನೋಡೋರು, ಸಪೋರ್ಟ್ ಮಾಡೋರು, ಎಷ್ಟು ಜನ ಕಬಡ್ಡಿನೂ ನೋಡ್ತೀರ ಹಾಕ್ತಾ ಇರ್ತಾರಲ್ಲ ಇನ್ಸ್ಟಾಗ್ರಾಮಲ್ಲೆಲ್ಲ. ಸೊ ಅವ್ರಿಗೂ ಎಲ್ಲೋ ಇದನ್ನೂ ಮಾಡ್ತಾ ಇದ್ದಾರೆ, ಪರವಾಗಿಲ್ಲ ಇವರು ಇದ್ದಾರೆ ಅಂತ ಹೇಳಿ ಒಂಥರ ಅವರಲ್ಲೂ ಒಂದು ಜೋಶು, ನಮಗೂ ಒಂದು ರೀತಿಯ ಅನುಕೂಲ ಕಾಣಿಸ್ಕೊಳೋದಕ್ಕೆ. ಓಕೆ, ಕಬಡ್ಡಿ ಜೊತೆಗೆ ಜಾನಿಯವರ ಒಂದು ಲೈಫಲ್ಲಿ ನೆಕ್ಸ್ಟು ಅಂದರೆ ಒಂದಷ್ಟು ಪ್ರಾಜೆಕ್ಟ್ಗಳು, ಒಂದಷ್ಟು ವಿಷಯಗಳು ಏನಾಗಿದ್ದಾವೆ? ಕಬಡ್ಡಿ ಜೊತೆಗೆ ಸಿನಿಮಾ ಯಾವುದು ಮಾಡ್ತಾ ಇಲ್ಲ. ಅಧಿಪತ್ರ ಆದಮೇಲೆ ಒಂದು 2-3 ಬಂತು, ನನಗೇನದು ಅಷ್ಟು ಸರಿ ಅನ್ನಿಸ್ಲಿಲ್ಲ. ಸೀರಿಯಲ್ಲು ಅಷ್ಟೇ ಕೆಲವೊಂದು ಕೇಳ್ತಾರೆ, ಬಟ್ ನನಗೇನು ಅನಿಸುತ್ತೆ, ಒಂದು ಒಳ್ಳೆ ಪ್ರಾಜೆಕ್ಟು ನನಗೆ ಲೀಡ್ ರೋಲ್ ಸಿಕ್ಕಿದ್ರೆ ಮಾತ್ರ ಮಾಡೋದು, ಅದರ್ವೈಸ್ ಮಾಡಲ್ಲ. ಅದು ಕೂಡ ತುಂಬ ಚೆನ್ನಾಗಿದೆ ಅಂತ ಅನಿಸಿದ್ರೆ ಮಾಡ್ತೀನಿ. ಯಾಕಂದರೆ ನನಗೆ ಗೊತ್ತಾಗೋಗ್ಬಿಟ್ಟಿದೆ ಈ ಫ್ಯಾಮಿಲಿ ಮ್ಯಾನೇಜ್ಮೆಂಟಲ್ಲಿ ನಾನು ಯಾವುದಾದ್ರೂ ಒಂದು ಒಪ್ಕೊಂಡ್ರೆ ಅದನ್ನೇ ಮಾಡಬೇಕಾಗತ್ತೆ ಅನ್ನೋ ಕಾರಣಕ್ಕೆ. ಬಟ್ ತುಂಬ ಒಳ್ಳೇದು ಸಿಕ್ಕಿದ್ರೆ ಖಂಡಿತ ನಾನು ಮಾಡ್ತೀನಿ. ಅದನ್ನು ಬಿಟ್ಟರೆ ಮಾಮೂಲಿ ಆ್ಯಂಕರಿಂಗ್ ಇದೆ, ನಮ್ಮ ಪ್ರೊಡಕ್ಷನ್ ಹೌಸಲ್ಲಿ ಆ್ಯಡ್ ಶೂಟ್ಸ್ ಎಲ್ಲ ಆಗ್ತಾ ಇರುತ್ತೆ, ನಂದು ಯೂಟ್ಯೂಬ್ ಇದೆ. ಸೊ ಇದನ್ನು ಹಿಂಗೆ ಕಬಡ್ಡಿ ಕರೆದ್ರೆ ಫ್ರೀ ಆಗಿದ್ರೆ ಅದನ್ನು ಮಾಡ್ತಾಯಿರ್ತೀನಿ. ಹಾಗಾಗಿ ಸಿನಿಮಾ ಯಾವುದು ಸದ್ಯಕ್ಕೇನೂ ಮಾಡ್ತಾಯಿಲ್ಲ. ಒಳ್ಳೇದು ಯಾವುದಾದ್ರೂ ಸಿಕ್ಕಿದ್ರೆ ಖಂಡಿತ ಮಾಡ್ತೀನಿ. ಅಂದರೆ ಒಂದಷ್ಟು ಜನ ಇದ್ದಾರೆ ಇಂಡಸ್ಟ್ರಿಯಲ್ಲಿ, ಇನ್ಕ್ಲೂಡಿಂಗ್ ಮೀಡಿಯಾದಲ್ಲಿ, ಗುರು ಸಕ್ಕ ಸ್ಟ್ರಾಂಗ್ ಗುರು. ಆ ಒಂದು ಸ್ಟ್ರಾಂಗ್ ಲಿಸ್ಟಲ್ಲಿ ಜಾಹ್ನವಿಯವರು ಕೂಡ ಒಬ್ಬರಿದ್ದಾರೆ. ಅಂದರೆ ಬದುಕನ್ನು ಸ್ವೀಕರಿಸಿದಂಥ ರೀತಿ, ಚಾಲೆಂಜಸನ್ನು ಫೇಸ್ ಮಾಡೋಂಥ ರೀತಿ. ಎಸ್ ಗುರು, ಐ ವಿಲ್ ಬಿ ಇನ್ ದ ಸ್ಟ್ರಾಂಗ್ ವುಮೆನ್ ಅನ್ನುವಂಥದ್ದು ಅದೆಲ್ಲವೂ ನಡೀತಾ ಇರುತ್ತೆ. ಅಂದರೆ ಇದಕ್ಕೆ ಹೇಗೆ ಕನೆಕ್ಟ್ ಆಗುತ್ತೆ ಜಾಹ್ನವಿ ಲೈಫು? ಅಂದರೆ ಯಾವ್ದ್ರ ಜೊತೆ ಕನೆಕ್ಟ್? ಅದು ಇದ್ದೇ ಇದೆ ಯಾವಾಗಲೂ ಕೂಡ. ನನಗೆ ತುಂಬ ಪೇಷನ್ಸು ಲೈಫಿಂದ ಕಲ್ತಿರೋದು. ಸೊ ಹಾಗಾಗಿ ಅದಕ್ಕೂ ಕೂಡ ಅನುಕೂಲ ಆಗುತ್ತೆ. ಈ ರೀತಿ ಬ್ಯುಸಿ ಆಗಿಬಿಡೋದು ಇದೆಯಲ್ಲ, ನಾವು ತುಂಬ ಬ್ಯುಸಿ ಆಗಿಬಿಟ್ರೆ ನಮಗೇನು ಬೇರೆ ಯೋಚನೆಗಳೇ ಬರೋದಿಲ್ಲ.
ಸೊ ಹಾಗಾಗಿ ಲೈಫಲ್ಲಿ ಈಗ ಮುಂಚಿಂದೆಲ್ಲ ಕನೆಕ್ಟ್ ಮಾಡಿಕೊಂಡ್ರೆ ಇವಾಗ ತುಂಬಾ ನಾನು ಆರಾಮಾಗಿ ತುಂಬ ಕಾಮಾಗಿ ಲೈಫ್ನ ಲೀಡ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಇವೆಲ್ಲ ಏನಂದರೆ ನನಗೊಂದು ಆ್ಯಡ್ ಆನ್, ನಾನು ಬ್ಯುಸಿಯಾಗಿರೋದಕ್ಕೆ ನನ್ನ ಸ್ಕೆಡ್ಯೂಲ್ ಓಕೆ ಇವತ್ತಿದ್ದಿದೆ ಅದಿದೆ ಅಂತ ಮಾಡ್ಕೊಳ್ಳೋದಕ್ಕೆ ಒಂದು ಆ್ಯಡ್ ಆನ್ ಥಿಂಗ್ಸು. ಮತ್ತು ಸ್ಟಿಲ್ ಐ ಆಮ್ ಅಲೈವ್, ನಾನು ಫೈಟ್ ಕೊಡ್ತಾ ಇದ್ದೀನಿ. ಓಕೆ ಇವಾಗ ಮ್ಯಾರೇಜು ಮಗು ಎಲ್ಲ ಆದಮೇಲೆ ಇಷ್ಟಕ್ಕಿಷ್ಟೇ ಇಲ್ಲ, ಸ್ಟಿಲ್ ನಾನು ಈಗ 20 ವರ್ಷ ಹುಡುಗಿರ್ಗೂ ನಾನು ಫೈಟ್ ಕೊಡಬಲ್ಲೆ ಅಥವಾ ನಾನು ಅವ್ರ ಮುಂದೆ ನಿಂತ್ಕೊಳ್ಬಲ್ಲೆ ಅನ್ನೋದನ್ನು ನನಗೆ ಇರಬೇಕು ಅಂತ ಯಾವಾಗಲೂ ಆಸೆ. ಯಾವಾಗಲೂ ನನಗೆ ಗಿವ್ ಅಪ್ ಮಾಡೋಕ್ಕಂತೂ ಇಷ್ಟನೇ ಇಲ್ಲ. ಸೊ ಹಾಗಾಗಿ ನನಗೆ ಯಾವತ್ತೂ ಒಂದು ಬೌಂಡ್ರೀಸ್ ಹಾಕ್ಕೊಳ್ಳೋದು, ಇಷ್ಟು ವರ್ಷ ಆದಮೇಲೆ ಹಿಂಗೆ ಬಿಟ್ಬೇಡ ಆ ಥರ ಈಗಲೂ ನಾನು ಹೇಳ್ತಾ ಇರ್ತೀನಿ. ಇನ್ನು 5 ವರ್ಷ ಮಾಡ್ತೀರಾ, ಇನ್ನು 10 ವರ್ಷ ಮಾಡ್ತೀರಾ, ನಾನು ಅದನ್ನೆಲ್ಲ ತಲೆಗೆ ಹಾಕ್ಕೊಳ್ಳೋದೇ ಇಲ್ಲ. ನನಗೆ ಎಲ್ಲಿ ತನಕ ಆಗುತ್ತೋ, ನಾನು ಎಲ್ಲಿ ತನಕ ಎನರ್ಜೆಟಿಕ್ ಆಗಿರ್ಬೋದು ನಾನು ಮಾಡೇ ಮಾಡ್ತೀನಿ. ನನಗೆ ಕೆಲಸನೇ ಜಾಸ್ತಿ ಖುಷಿ ಕೊಡೋದು ಲೈಫಲ್ಲಿ, ಒಂದು ಫ್ಯಾಮಿಲಿ, ಇನ್ನೊಂದು ಕೆಲಸ. ಸೊ ಹಾಗಾಗಿ ಅದೆರಡು ಬಿಟ್ಟರೆ ಬೇರೆದನ್ನೆಲ್ಲ ಅದೇನೋ ಹೇಳ್ತಾರಲ್ಲ, ಸೆಲ್ಫ್ ಕಂಟ್ರೋಲ್ ಮಾಡುವಂಥ ಕೆಪಾಸಿಟಿ ನಾವೇ ಬೆಳೆಸ್ಕೋಬೇಕಾಗತ್ತೆ. ಯಾಕಂದರೆ ಬೇಜಾರು ಮಾಡ್ಕೊಂಡು ಸುಮ್ಮನೆ ಕೂತ್ರೆ ಜೀವನ ನಡಿಬೇಕಲ್ಲ, ಶೋ ಮಸ್ಟ್ ಗೋ ಆನ್ ಅಲ್ಲ. ಸೊ ಹಾಗಾಗಿ ನನಗೆ ಅದು ಹಿಂಗೆ ಬಂದು ಹೋಗುತ್ತೆ ಬಿಟ್ಟರೆ ವರ್ಕ್ನೇ ನಾನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀನಿ. ಒಂದು ಫೈನಲ್ ಪ್ರಶ್ನೆ, ಮನೇಲಿ ಕೂತು ಟಿ ವಿ ನೋಡ್ತಿರ್ಬೇಕಾದ್ರೆ ಯಾವುದಾದ್ರು ಒಂದು ಚಾನಲಲ್ಲಿ ಒಂದು ಸುದ್ದಿ ಅದ್ಭುತವಾಗಿ ಅದು TRP ಬಂದಾಗ ಅದ್ಭುತವಾಗಿ ರೆಸ್ಪಾನ್ಸ್ ಸಿಕ್ಕಾಗ ನಿಮ್ಮದು ಹಳೆ ದಿನ ನೆನಪಾಗ್ತಾವ ಜನವಿಗೆ? ಯಾವುದು ನ್ಯೂಸ್ ಚಾನಲ್ದಾ? ಖಂಡಿತ ಅದನ್ನೆಲ್ಲ ನಾನು ಮರ್ತೇ ಇಲ್ಲ. ಈಗಲೂ ನನಗೆಲ್ಲ ಮೀಡಿಯಾ ಫ್ರೆಂಡ್ಸು ಇದ್ದಾರೆ. ಮೀಡಿಯಾದಲ್ಲಿದ್ದಾಗ ಹೇಗೆ ಏನೋ ಅದೆಲ್ಲ ಮಾತಾಡ್ತಾನೆ ಇರ್ತೀವಿ. ಈಗಲೂ ನನ್ನ ಟಚಲ್ಲಿದ್ದಾಗ ಯಾವ್ಯಾವ ಚಾನಲ್ಲು ಯಾವ್ಯಾವ ಇದರಲ್ಲಿದೆ, ಯಾವ ಚಾನಲ್ 4th ಹೋಗಿದೆಯಂತೆ, 3rd ಇದೆಯಂತೆ, ಇದು ಅದನ್ನೆಲ್ಲ ಕೆಲವ್ರು ಹೇಳ್ತಾನೆ ಇರ್ತಾರೆ. ಸೊ TRP ಅಂತ ಬಂದಾಗ ನ್ಯೂಸ್ ಚಾನಲ್ಸ್ TRP ಸ್ವಲ್ಪ ಕಡಿಮೆನೇ ಆಗ್ತಾಯಿದೆ. ಯಾಕಂದರೆ ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ಆಗೋಗಿದೆ, ಟಿಪ್ಪಲ್ಲೆಲ್ಲ ಸಿಗ್ತಾ ಇದೆ ಅಲ್ಲ. ಸೊ ಬಟ್ ಸ್ಟಿಲ್ ಕೆಲವೊಂದು ಚಾನಲ್ಗಳು ತುಂಬ ಚೆನ್ನಾಗಿ ಮಾಡ್ತಾಯಿದೆ. ಚಾನಲ್ಗಳಿದ್ದರೆ ನಮ್ಮ ಥರ ಎಲ್ಲ ಎಂಪ್ಲಾಯೀಸ್ಗಳೆಲ್ಲ ತುಂಬ ದಿವಸ ಸರ್ವೈವ್ ಆಗ್ಬೋದು ಅನ್ನೋದಂತ ಇದೆ. ಲಿಸ್ಟ್ ತರಿಸ್ಕೊತಾ ಇರ್ತೀನಿ ನಾನು. ಇವಾಗ ಏನಂದರೆ ಚಾನಲ್ಗಿಂತ ಜಾಸ್ತಿ ನನಗೆ GC ಇಂಟ್ರೆಸ್ಟ್ ಅಲ್ವಾ, ಕಲಸಲ್ಲಿ ಯಾವ್ಯಾವ್ದು ಎಷ್ಟೆಷ್ಟಿದೆ ಅಂತ. ನಾನಿದ್ದಾಗಂತೂ ರೆಗ್ಯುಲರ್ ಗುರುವಾರ ತರಿಸ್ಕೊಂಡು ಎಷ್ಟು ಬಂದಿದೆ ನೋಡ್ತಾಯಿದ್ದೆ. ಈಗ ಸವಿರುಚಿ ಸದ್ಯಕ್ಕಿಲ್ಲ. ಬಟ್ ಹೀಗೆ ಮಾತಾಡುವಾಗ ಯಾರಾದರೂ ಹೇಳಿದ್ರೆ ಹೌದಾ ನೋಡೋಣ ಕಳಿಸಿ ಅಂತ ಹೇಳಿ ತರಿಸ್ಕೊಳ್ಳೋದು, ನೋಡೋದು, ಅಪ್ಡೇಟ್ಸ್ ತೊಗೊಳೋದು, ಗೊತ್ತಿರಬೇಕಲ್ವ ಸುತ್ತ ಏನೇನಾಗ್ತಾ ಇದೆ ಅಂತ. ಸೊ ಅದನ್ನು ತಿಳ್ಕೊಳ್ಳೋದಂತೂ ಇದ್ದೇ ಇದೆ ಈಗಲೂ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಜಾನ್ವಿ ಅವ್ರ ಮಾತು. ಕ್ಯಾಮ್ರಾ ಪರ್ಸನ್ ಅರುಣ್ ಜೊತೆಗೆ ರವಿ, ಕನ್ನಡ ಪಿಕ್ಚರ್.